ಬಾಲ್ಯದಲ್ಲಿ ಸರಿಯಾದ ಗುರು ಸಿಕ್ಕರೆ ಸಾಧನೆಯ ಶಿಖರಕ್ಕೆ ಏರಲು ಸಾಧ್ಯ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸೂರ್ಯಕುಮಾರ್ ಯಾದವ್ ಮತ್ತು ಅವರ ಬಾಲ್ಯದ ಕೋಚ್ ಅಶೋಕ್ ಅಸ್ವಾಲ್ಕರ್. ಆದ್ರೆ ಇಲ್ಲಿ ನೋವಿನ ಸಂಗತಿ ಅಂದ್ರೆ ಶಿಷ್ಯ ತನ್ನ ಸಾಧನೆಯ ಮೆಟ್ಟಿಲು ಏರುತ್ತಾ ಗುರು ಹೇಳಿದ ದಾರಿಯಲ್ಲಿ ಸಾಕ್ತಾ ಕ್ರಿಕೆಟ್ ಲೋಕದ ಅಧಿಪತಿಯಾದ. ಅದೇ ಗುರು ನೂರಾರು ಶಿಷ್ಯರನ್ನ ಯಶಸ್ವಿ ಸಾಧಕರನ್ನಾಗಿ ಮಾಡಿರೋ ಹೆಮ್ಮೆಯಿಂದ ಬೀಗುತ್ತಿದ್ದ ಗುರು ಈಗ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿಗೆ ಬಂದಿದ್ರು. ಈ ವಿಚಾರ ಗೊತ್ತಾಗಿದ್ದೆ ತಡ. ಸೂರ್ಯಕುಮಾರ್ ತಾನೊಬ್ಬ ಗುರುವಿಗೆ ತಕ್ಕ ಶಿಷ್ಯ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಗುರುವಿನ ಬದುಕಿಗೆ ಬೆಳಕು ನೀಡಲು ಸೂರ್ಯಕುಮಾರ್ ಯಾದವ್ ಮುಂದಾಗಿದ್ದಾರೆ. ಗುರು ಶಿಷ್ಯರಿಬ್ರು ಒಂದು ಮೆಗಾ ಯೋಜನೆಗೆ ಕೈ ಜೋಡಿಸಿದ್ದಾರೆ. ಆ ಪ್ಲಾನ್ ಯಾವುದು, ಗುರುವಿನ ಕಷ್ಟ ಸೂರ್ಯನಿಗೆ ಗೊತ್ತಾಗಿದ್ದು ಹೇಗೆ ಎಂಬ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೂರ್ಯಕುಮಾರ್ ಯಾದವ್ ಈಗ ಲಕ್ಕಿ ಕ್ರಿಕೆಟರ್. ಸರ್ಪ್ರೈಸ್ ರೀತಿಯಲ್ಲಿ ಟೀಮ್ ಇಂಡಿಯಾದ ನಾಯಕನ ಪಟ್ಟ ಕೂಡ ಏರಿದ್ದಾರೆ. IPL ಫ್ರಾಂಚೈಸಿಗಳು ಸೂರ್ಯನ ಮೇಲೆ ಕೋಟಿ ಕೋಟಿ ಸುರಿಯಲು ಸಜ್ಜಾಗಿ ನಿಂತಿವೆ. ಸದ್ಯಕ್ಕೆ ಸೂರ್ಯಕುಮಾರ್ ಲಂಕಾ ದಹನಕ್ಕೆ ಸಜ್ಜಾಗ್ತಿದ್ದಾರೆ. ಶ್ರೀಲಂಕಾದಲ್ಲಿ T20 ಸರಣಿಯ ಕ್ಯಾಪ್ಟನ್ ಆಗಿ ಸೂರ್ಯ ನಾಯಕತ್ವ ಸಾಬೀತುಪಡಿಸುವ ಜಿದ್ದಿಗೆ ಬಿದ್ದಿದ್ದಾರೆ. ಇದರ ಮಧ್ಯೆಯೇ ಸೂರ್ಯಕುಮಾರ್ ಅವರ ಕರ್ತವ್ಯ ನಿಷ್ಠೆಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಹೌದು, ತನ್ನನ್ನು ತಿದ್ದಿ ತೀಡಿ ಬೆಳೆಸಿದ ಗುರುವಿನ ಬಾಳಿನಲ್ಲಿ ಬೆಳಕು ಮೂಡಿಸಲು ಸೂರ್ಯ ಮಾಡಿರೋ ಕಾರ್ಯ ಇದೀಗ ಪ್ರಶಂಸೆಗೆ ಒಳಗಾಗಿದೆ. ಸೂರ್ಯಕುಮಾರ್ ಯಾದವ್ ಕ್ರಿಕೆಟ್ ಲೋಕದ ಸೂಪರ್ ಸ್ಟಾರ್ ಆಗಿರಬಹುದು. ಸೂರ್ಯನ ಈ ಸಕ್ಸಸ್ ಹಿಂದೆ ಇರೋ ಸೂತ್ರಧಾರ ಅಶೋಕ್ ಅಸ್ವಾಲ್ಕರ್, ಸೂರ್ಯನ ಬಾಲ್ಯದ ಕೋಚ್. ವಿಶ್ವದ ಸೂಪರ್ ಸ್ಟಾರ್ ಕ್ರಿಕೆಟಿಗನ ಕೋಚ್ ಎಂದು ಇಡೀ ಜಗತ್ತಿಗೆ ಪರಿಚಯವಾದಾಗ ಎಂತವರಿಗೂ ಹೆಮ್ಮೆಯ ಭಾವ ಮೂಡುತ್ತೆ. ಇನ್ನು ಜಾಹೀರಾತು ಮೂಲಕವೂ ಸೂರ್ಯನ ಗುರುವಿನ ಖ್ಯಾತಿ ಕೂಡ ವಿಶ್ವದೆಲ್ಲೆಡೆ ಹರಿದಾಡಿತ್ತು. ಆದ್ರೆ ಅಷ್ಟೊತ್ತಿಗಾಗ್ಲೇ ಸೂರ್ಯನ ಬಾಲ್ಯದ ಕೋಚ್ಗೆ ಬ್ಯಾಡ್ ಟೈಮ್ ಶುರುವಾಗಿತ್ತು. ಇದನ್ನ ಮೊದಲು ಸೂರ್ಯನಿಗೆ ತಿಳಿಸಲೇ ಇಲ್ಲ ಅಶೋಕ್ ಅಸ್ವಾಲ್ಕರ್. ಸೂರ್ಯಕುಮಾರ್ ಯಾದವ್ ಅವರ ಭವಿಷ್ಯವನ್ನ ರೂಪಿಸಿದ ಮೊದಲ ಗುರು ಅಶೋಕ್ ಅಸ್ವಾಲ್ಕರ್ ಅವರ ಭವಿಷ್ಯ ನಿಜಕ್ಕೂ ಅತಂತ್ರವಾಗಿತ್ತು. ರಾಜಕೀಯದ ಆಟದಲ್ಲಿ ಇದ್ದ ಕೆಲಸವನ್ನ ಕಳೆದುಕೊಂಡಿದ್ದ ಕೋಚ್ ಅಶೋಕ್ ಅವರು ಮುಂದೇನು ಅಂತ ನೋವಿನಲ್ಲಿ ದಿನ ಕಳೀತಾ ಇದ್ರು. ಮುಂಬೈನ ಅನುಶಕ್ತಿ ನಗರ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲಿ ಕಳೆದ 24 ವರ್ಷಗಳಿಂದ ಅಶೋಕ್ ಅವರು ಕೆಲಸ ಮಾಡ್ತಿದ್ರು. ಹೇಳದೆ ಕೇಳದೆ ಏಕಾಏಕಿ ಅವರನ್ನ ಕೆಲಸದಿಂದ ಕಿತ್ತು ಹಾಕಲಾಗಿದೆ. ಕಳೆದ ಡಿಸೆಂಬರ್ನಿಂದ ಕೈಗೆ ಸಂಬಳ ಸಿಗ್ತಿರ್ಲಿಲ್ಲ. ತಾನು ಕ್ಲಬ್ಗೆ ತಿಳಿಸಿಯೇ ನನ್ನ ಪಕ್ಕದ ಮನೆಯವರ ವಿವಾಹ ಸಮಾರಂಭಕ್ಕೆ ಹೋಗಿದ್ದೆ. ನಾನು ಡಿಸೆಂಬರ್ 31ರಂದು ವಾಪಸ್ ಆದಾಗ ಕೆಲಸದಿಂದ ತೆಗೆಯಲಾಗಿತ್ತು. ಅಲ್ಲಿನ ಕಮಿಟಿಯವರು ನನ್ನನ್ನ ಭೇಟಿಯಾಗುವಂತೆ ಕೇಳಿದ್ರು. 3 ಗಂಟೆಗಳ ಭೇಟಿಯಲ್ಲಿ ಯಾರೂ ನನ್ನನ್ನ ಮಾತನಾಡಿಸಲಿಲ್ಲ. ಬಳಿಕ ನಾನು ಬಂದೆ. ವಾರದ ಬಳಿಕ ಮತ್ತೆ ಭೇಟಿಗೆ ಕರೆದ್ರು. ಆಗಲೂ ಯಾರೂ ಮಾತನಾಡಿಸಲಿಲ್ಲ. 1 ತಿಂಗಳ ಬಳಿಕ ಕಮಿಟಿಯ ಮೆಂಬರ್ಸ್ ನನ್ನನ್ನ ಮೈದಾನದಲ್ಲಿ ಭೇಟಿಯಾಗಿ ನಿಮ್ಮನ್ನ ಆದಷ್ಟು ಬೇಗ ಸಂಪರ್ಕಿಸುತ್ತೇನೆ ಅಂದಿದ್ರು. ಈವರೆಗೆ ಯಾರೂ ಕೂಡ ಸಂಪರ್ಕಿಸಿಲ್ಲ. ಡಿಸೆಂಬರ್ನಲ್ಲಿ ನಾನು ಕೊನೆಯ ಸಂಬಳ ಪಡೆದಿದ್ದು ಅಂತ ಹೇಳುತ್ತಾ ಅಶೋಕ್ ಅಸ್ವಾಲ್ಕರ್ ಕಂಬನಿ ಮಿಡಿಯುತ್ತಿದ್ರೆ ಎಂತವರ ಹೃದಯ ಕೂಡ ಮಿಡಿಯುತ್ತೆ. ಹೀಗಿರುವಾಗ ತನ್ನ ಕ್ರಿಕೆಟ್ ಭವಿಷ್ಯ ರೂಪಿಸಿದ ಗುರು ಕಣ್ಣೀರಿಡುವಾಗ ಸೂರ್ಯಕುಮಾರ್ ಮನಸ್ಸು ಕರಗದೇ ಇರುತ್ತಾ ಹೇಳಿ. ಕೋಚ್ ಕೆಲಸ ಹೋಗಿ 7 ತಿಂಗಳಾದ ಮೇಲೆ ವಿಚಾರ ಸೂರ್ಯಕುಮಾರ್ಗೆ ತಿಳಿಯುತ್ತೆ. ಅದು ಕೂಡ ಪರಿಸ್ಥಿತಿ ಕೈ ಮೀರಿದಾಗ ಅಶೋಕ್ ಅವರು ಸೂರ್ಯನಿಗೆ ತನ್ನ ಕಷ್ಟವನ್ನ ತಿಳಿಸುತ್ತಾರೆ. ಸೂರ್ಯಕುಮಾರ್ಗೆ ಮೆಸೇಜ್ ಮಾಡಿದ್ದೆ. ನಾನು ಕೆಲಸ ಕಳೆದುಕೊಂಡಿದ್ರ ಬಗ್ಗೆ ನನ್ನ ಕುಟುಂಬದ ಸದಸ್ಯರಿಗೆ ತಿಳಿಸಿರ್ಲಿಲ್ಲ. ಸೂರ್ಯಕುಮಾರ್ಗೆ ಮೆಸೇಜ್ ಮಾಡಿ ನಾನು ಕೆಲಸ ಕಳೆದುಕೊಂಡಿದ್ದೇನೆ ಅಂತ ತಿಳಿಸಿದೆ. ಜೊತೆಗೆ ಇದಕ್ಕೆ ಯಾರು ಕಾರಣ ಅನ್ನೋದನ್ನ ಕೂಡ ತಿಳಿಸಿದೆ. ಆ ಬಳಿಕ ಸೂರ್ಯ ಕೂಡ ಆ ವ್ಯಕ್ತಿಯನ್ನ ದೂರವಿಟ್ರು. ಜೊತೆಗೆ ಕಷ್ಟದಲ್ಲಿದ್ದ ನನಗೆ ಜೊತೆಯಾಗಿ ನಿಂತ್ರು ಅಂತ ಹೇಳಿದ್ದಾರೆ ಕೋಚ್ ಅಶೋಕ್. ಸೂರ್ಯಕುಮಾರ್ ಬಳಿ ಕ್ರಿಕೆಟ್ ಅಕಾಡೆಮಿಯೊಂದನ್ನು ಆರಂಭಿಸುವ ಬಗ್ಗೆ ಮಾತನಾಡಿದ್ದೇನೆ. ಅದಕ್ಕೆ ಒಪ್ಪಿಗೆ ಸೂಚಿಸಿದ್ದಾನೆ. ನಾವಿಬ್ರು ಯುವ ಆಟಗಾರರಿಗೆ ಕೋಚಿಂಗ್ ನೀಡಲು ನಿರ್ಧರಿಸಿದ್ದೇವೆ ಅಂತ ಸ್ವತಃ ಅಶೋಕ್ ಅವರೇ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಈ ಮೂಲಕ ಸೂರ್ಯಕುಮಾರ್ ಕೋಚ್ ಅವರ ಸಂಕಷ್ಟದ ಸಮಯದಲ್ಲಿ ಸಹಾಯ ಹಸ್ತ ಚಾಚುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಇದನ್ನ ಸಹಾಯ ಅನ್ನೋದಕ್ಕಿಂತ ಇದು ಸೂರ್ಯ ಮಾಡಿರುವ ಕರ್ತವ್ಯ ಅಂದ್ರೆ ತಪ್ಪಾಗಲ್ಲ. ಆದ್ರೂ ಕೂಡ ತನ್ನ ಬ್ಯುಸಿ ಶೆಡ್ಯೂಲ್ನ ಮಧ್ಯೆಯೂ ಕ್ರಿಕೆಟ್ ಭವಿಷ್ಯ ರೂಪಿಸಿದ ಕೋಚ್ಗಾಗಿ ಸೂರ್ಯನ ಮನ ಮಿಡಿದಿರುವುದು ಮೆಚ್ಚಲೇಬೇಕು. ಇನ್ನು ಸೂರ್ಯಕುಮಾರ್ ಮತ್ತು ಬಾಲ್ಯದ ಕೋಚ್ ಅಶೋಕ್ ಅವರ ಆತ್ಮೀಯ ಸಂಬಂಧ ಕೂಡ ಆಗಾಗ ಸುದ್ದಿ ಆಗ್ತಲೇ ಇರುತ್ತೆ. ಭಾರತ ತಂಡದಲ್ಲಿ ಟೆಸ್ಟ್ ಪಂದ್ಯ ಆಡಲು ಅವಕಾಶ ಸಿಕ್ಕಾಗ ಸೂರ್ಯ ಮೊದಲು ತಿಳಿಸಿದ್ದು ತನ್ನ ಗುರುವಿಗೆ. ಮುಂಬೈನ ಅನುಶಕ್ತಿ ನಗರ್ ಚೆಂಬೂರ್ನ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ನ ಮೈದಾನದಲ್ಲಿ ಸೂರ್ಯಕುಮಾರ್ ಅವರಿಗೆ ಪ್ರತಿಯೊಂದು ಕ್ರಿಕೆಟ್ ಕೌಶಲ್ಯವನ್ನ ಹೇಳಿಕೊಟ್ಟಿದ್ದು ಅಶೋಕ್ ಅಸ್ವಾಲ್ಕರ್.
ಅಂದು ತಮ್ಮ ಶಿಷ್ಯನ ಕರೆಯಿಂದ ಭಾವುಕರಾದ ಕೋಚ್, ನಾವು ಈ ಪಯಣದ ಆರಂಭದಲ್ಲಿ ಕಂಡ ಕನಸು ನನಸಾಗಿದೆ, ಗಮನ ಕೇಂದ್ರೀಕರಿಸುವಂತ ಸೂರ್ಯಕುಮಾರ್ ಯಾದವ್ಗೆ ಹೇಳಿ ಶುಭಾಶಯ ತಿಳಿಸಿದ್ರು. ಬಲಗೈ ಬ್ಯಾಟ್ಸ್ಮನ್ ಆಗಿರುವ ಸೂರ್ಯಕುಮಾರ್ ಯಾದವ್ 10 ವರ್ಷದವರಿದ್ದಾಗಲೇ ತರಬೇತಿ ಪಡೆಯಲು ಪ್ರಾರಂಭಿಸಿದ್ರು. ಅಸ್ವಾಲ್ಕರ್ ಹಾಗೂ ಕೋಚ್ ಕಾಮತ್ ಸೂರ್ಯನ ಕ್ರಿಕೆಟ್ ಶ್ರಮಕ್ಕೆ ನೀರೆರೆದು ಪೋಷಿಸಿದ್ರು. ಸೂರ್ಯಕುಮಾರ್ ಯಾದವ್ ಅವರ ಮುಂಬೈ ಹಾಗೂ IPL ಫ್ರಾಂಚೈಸಿ ತಂಡದ ಸದಸ್ಯರು ಭಾರತ ತಂಡ ಪ್ರವೇಶಿಸಿದ್ರು. ಆಗ ಮತ್ತೆ ಸೂರ್ಯಕುಮಾರ್ ಯಾದವ್ನನ್ನ ಮರಳಿ ಹಳಿಗೆ ತರಲು ಮತ್ತೆ ಅಶೋಕ್ ಅವರು ಪರಿಶ್ರಮ ಹಾಕಿದ್ರು. ಕೆಲವೊಮ್ಮೆ ಅಂತಹ ಸಂದರ್ಭಗಳು ಎದುರಾಗುತ್ತವೆ. ನೀವು ಯಾರ ಮಾತನ್ನ ಕೇಳೋದಿಲ್ಲ, ಎಷ್ಟೇ ಸಲಹೆಗಳನ್ನ ನೀಡಿದ್ರು ಕೇಳೋದಿಲ್ಲ. ಅಂತೆಯೇ ಸೂರ್ಯಕುಮಾರ್ ಯಾದವ್ಗೂ ಆಗಿತ್ತು. ಮೂರು 4 ವರ್ಷಗಳನ್ನ ವ್ಯರ್ಥ ಮಾಡಿದ ಬಳಿಕ ಸೂರ್ಯಕುಮಾರ್ ಯಾದವ್ಗೆ ಅರ್ಥವಾಯಿತು. ಅಂತಹ ಸ್ಥಿತಿಯಲ್ಲಿ ನಾವು ಆತನಿಗೆ ಆತ್ಮವಿಶ್ವಾಸವನ್ನ ತುಂಬಿದೆವು. ಆತ ನಿರ್ಧರಿಸಿ ತನ್ನ ಕನಸನ್ನ ನನಸು ಮಾಡಿಕೊಂಡಿದ್ದಾನೆ ಅನ್ನುತ್ತಾರೆ ಕೋಚ್. ಒಮ್ಮೆ ಸೂರ್ಯಕುಮಾರ್ ಯಾದವ್ ಕಿಟ್ ಹಿಡಿದು ಬಂದಿದ್ರು. ಆದ್ರೆ ಪಿಚ್ ಸಿದ್ಧವಾಗದ ಕಾರಣ ಮನೆಗೆ ತೆರಳುವಂತೆ ಹೇಳಿದ್ದೆ. ಆದ್ರೆ 2 ಗಂಟೆಗಳ ಕಾಲ ಪಿಚ್ ಪಕ್ಕದಲ್ಲೇ ಯಾದವ್ ಕುಳಿತಿದ್ರು ಅಂತ ಹಳೆಯ ಘಟನೆಗಳನ್ನ ಅಸ್ವಾಲ್ಕರ್ ನೆನಪಿಸಿಕೊಳ್ತಾರೆ. ಸೂರ್ಯಕುಮಾರ್ ಯಾದವ್ಗೆ ಶಾಲೆಗಿಂತ ಹೆಚ್ಚು ಮೈದಾನ ಇಷ್ಟವಾಗ್ತಿತ್ತು. ಪೋಷಕರು ಅದನ್ನ ಉತ್ತೇಜಿಸಿದ್ರು ಹಾಗೂ ಆತನ ಮೇಲೆ ಸಂಪೂರ್ಣ ವಿಶ್ವಾಸವನ್ನಿಟ್ರು. ಇದು ನಮ್ಮ ಕೆಲಸವನ್ನು ಸುಲಭಗೊಳಿಸಿತು. ಸೂರ್ಯಕುಮಾರ್ ಯಾದವ್ ಟೆಸ್ಟ್ ಫಾರ್ಮ್ಯಾಟ್ ನಲ್ಲೂ ಗೇಮ್ ಚೇಂಜರ್ ಆಗಬಲ್ಲರು ಎಂದು ಅಸ್ವಾಲ್ಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೋಚ್ ಅಂದ್ರೆ ಸೂರ್ಯನಿಗೆ ಗೌರವ, ಶಿಷ್ಯ ಅಂದ್ರೆ ಗುರುವಿಗೆ ಹೆಮ್ಮೆ. ಇವರಿಬ್ಬರ ಬಾಂಧವ್ಯವನ್ನ ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ. ಸೂರ್ಯನ ಯಶಸ್ಸಿಗೆ ಕಾರಣರಾದ ಕೋಚ್ ಬದುಕು ಕೂಡ ಪ್ರಜ್ವಲಿಸಲಿ. ನಮಸ್ಕಾರ.